ಆದರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವುದು ಬಹಳ ವಿರಳ ಎಂದೇ ಹೇಳ್ಬೋದು. ಇಂದು ಅಂತಹ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ನಮ್ಮ ಇಂದಿನ ಸಮಾರಂಭಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವುದು ಅತ್ಯಂತ ಹೆಮ್ಮೆಯ ಸಂತಸದ ಕ್ಷಣವಾಗಿದೆ. ತಮ್ಮ ಕಿರುಪರಿಚೆಯನ್ನು ಮಾಡಿಕೊಳ್ಳಲು ನನಗೆ ಸದಾವಕಾಶವನ್ನು ಮಾಡಿಕೊಟ್ಟ ನಮ್ಮ ಸಂಸ್ಥೆಯ ಆಡಳಿತ ವರ್ಗಕ್ಕೆ ವಂದನೆಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಸನ್ಮಾನ ಜಮೀರ್ ಸಾಹೇಬರು ನೇರ ನುಡಿಯ ಸರಳ ಸಜ್ಜನಿಕೆಯ ವ್ಯಕ್ತಿಗಳಾಗಿದ್ದು ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ಅವರಿಗೆ ಸಹಾಯ ಹಸ್ತ ನೀಡುವಲ್ಲಿ ಸದಾ ಸಿದ್ಧರಾಗಿರುವ ಇವರು ತುಮಕೂರಿನಲ್ಲಿ 1966 ಆಗಸ್ಟ್ 1ರಂದು ಜನಿಸಿದರು. ಸ್ವತಃ ಉದ್ಯಮಿಯಾಗಲು ಸಮಾಜದ ವಲಯದ ಕಾಳಜಿ, ಸಮಾಜ ಸೇವೆಯ ತುಡಿತ ಇವರನ್ನು ರಾಜಕೀಯ ವಲಯಕ್ಕೆ ಎಳೆತಂದಿದೆ. ಇವರ ಮನೆ ಇಂದಿಗೂ ಬಡವರಿಗೆ, ಅಲ್ಪಸಂಖ್ಯಾತರಿಗೆ ನೆರವು ನೀಡುವ ಆಲಯವಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ತಮ್ಮ ರಾಜಕೀಯ ಪಯಣವನ್ನು 2005ರಲ್ಲಿ ಚಾಮರಾಜಪೇಟೆಯಿಂದ ಶಾಸಕರಾಗುವ ಮೂಲಕ ಆರಂಭಿಸಿದ ಇವರು ಸುಮಾರು 5 ಬಾರಿ ಅದೇ ಕ್ಷೇತ್ರದಿಂದ ಆಯ್ಕೆಗೊಂಡಿರುವುದು ಅವರ ಜನಪ್ರಿಯತೆ, ಜನಮನ್ನಣೆಗೆ, ಕೈಗೊಂಡ ಕೆಲಸ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ ಎಂದರೆ ತಪ್ಪಾಗಲಾರದು. ಇವರ ಸಮಾಜ ಸೇವೆಯನ್ನು ಗುರುತಿಸಿದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರು ಇವರಿಗೆ ಅಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವಾಲಯ, ಹಜ್ ಮತ್ತು ವಕ್ಫ್ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಹೊಣೆಯನ್ನು ವಹಿಸಿದ್ದರು. ಸಚಿವರಾಗಿ ತಮ್ಮ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು. ತಮ್ಮ ಸಿದ್ಧಾಂತಗಳಿಗೆ ಭಂಗ ಬಂದಾಗ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರಲು ಹಿಂದೇಟು ಹಾಕಲಿಲ್ಲ. ಇವರ ನಂಬಿಕೆ ಜನಸೇವೆಯೇ ಜನಾರ್ದನ ಸೇವೆಯಾಗಿದೆ. ಇವರ ಕಾರ್ಯವೈಖರಿಯನ್ನು ಗಮನಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ನೇಮಕ ಮಾಡಿ ವಸತಿ ಸಚಿವಾಲಯ, ಹಜ್ ಮತ್ತು ವಕ್ಫ್ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ನೀಡಿರುವರು. ಇಂದು ಇವರು ಈ ಸಚಿವಾಲಯ ಹಾಗೂ ಇಲಾಖೆಗಳ ಸಚಿವರಾಗಿ ಬಡವರ, ಸಂತ್ರಸ್ತರ, ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸತತವಾಗಿ ಶ್ರಮಿಸುತ್ತಿದ್ದಾರೆ. ಮಹಾನ್ ಕರುಣಾಳು, ಉದಾತ್ತ ಮನೋಭಾವ, ಸರ್ವರಿಗೂ ಒಳಿತನ್ನೇ ಬಯಸುವ ಗುಣವುಳ್ಳ ಇವರು ಮಹಾಭಾಗ್ಯ ಸಂಸ್ಥೆಯ ಹಿತಚಿಂತಕರಾಗಿ ಅದರ ಏಳಿಗೆಗೆ ಸತತವಾಗಿ ಸಹಕಾರ ಹಾಗೂ ನೆರವು ನೀಡುತ್ತಲೇ ಇದ್ದರು. ಇಂದು ನಮ್ಮ ಮಹಾಬೋಧಿ ಸಂಸ್ಥೆ ಮೈಸೂರು ಶಾಖೆಯ ಸಮುದಾಯ ಭವನದ ಘಟನಾ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆಯೇ ಹಾಗೂ ಈ ಸಮಾರಂಭದ ಮೆರುಗನ್ನು ಹೆಚ್ಚಿಸಿದ್ದಕ್ಕಾಗಿ ತಮಗೆ ನಮ್ಮ ಸಂಸ್ಥೆಯ ಸಮಸ್ತರ ಪರವಾಗಿ ಅನಂತ ವಂದನೆಗಳು ಅರ್ಪಿಸುತ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಮ್ಯುನಿಟಿ ಹಾಲ್ ಉದ್ಘಾಟನಾ